ಹಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇನೇ ಫ್ರೆಂಡ್ಸ್, ಈ ಡಿಸೈನ್ ತುಂಬಾ ಈಸಿ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ, ಬ್ರೈಡಲ್ ಲುಕ್ಕನ್ನು ಕೊಡುತ್ತೆ. ಈ ಡಿಸೈನ್ ಹೇಗೆ ಹಾಕೋದು ಅಂತ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ, ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ ಆರಳೆ ದಾರನ ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ಡಿಸ್ಟೆನ್ಸ್ಗೆ ಸರಿಯಾಗಿ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಮತ್ತೆ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್, ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ಟೈಮ್ ಸಹ 4 ಚೈನ್ ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ಲಾಕನ್ನು ಮಾಡಿಕೊಂಡು ನಂತರ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 4 ಚೈನನ್ನು 3 ಟೈಮ್ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ 3 ಟೈಮ್ ಹಾಕ್ಕೊಳ್ಳೋಣ 4 ಚೈನನ್ನು. ನಂತರ ನೆಕ್ಸ್ಟು 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನನ್ನು ಹಾಕ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು. 5 ಚೈನನ್ನು ಹಾಕ್ಕೊಂಡು 5 ಚೈನ್ ಲೆವೆಲ್ಗೆ ಬೇಡ, ಸ್ವಲ್ಪ ಒಳಗಡೆಗೆ ನೀಡಲ್ನ ತೊಗೊಂಡು ಸ್ವಲ್ಪ ಲೂಸಾಗಿ ಬರೋ ಥರ ಲಾಕನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಆರ್ಚನ್ನು ಹಾಕೋದಕ್ಕೋಸ್ಕರ 5 ಚೈನನ್ನು ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ 3 ಟೈಮ್ ಹಾಕ್ಕೊಂಡೆ, 5 ಚೈನ್ 1 ಟೈಮ್ ಹಾಕ್ಕೊಂಡೆ. ನಂತರ ಹಾಗೆಯೇ ಚೈನ್ಗಳನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಮತ್ತೆ ನಾನು 4 ಚೈನನ್ನು ಲಾಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮಿಡಲ್ನಲ್ಲಿ ಮಾಡ್ತಿರೋದ್ರಿಂದ 5 ಚೈನ್ನ ನಂತರ ನಾನಿಲ್ಲಿ 4 ಚೈನನ್ನು 5 ಟೈಮ್ ಹಾಕ್ಕೊತೀನಿ. ಇನ್ ಬಿಟ್ವೀನ್ ಸೈಡ್ನಲ್ಲಿ ಮಾತ್ರ ಮಿಡಲ್ನಲ್ಲಿ ಮಾತ್ರ 4 ಚೈನನ್ನು 5 ಟೈಮ್, ಸ್ಟಾರ್ಟಿಂಗ್ನಲ್ಲಿ ಎಂಡಲ್ಲಿ 4 ಚೈನನ್ನು 3 ಟೈಮ್ ಹಾಕ್ಕೊತೀನಿ. ನೋಡಿ ತೋರಿಸ್ತಾ ಇದ್ದೀನಿ. 4 ಚೈನ್ 3 ಟೈಮ್ ಹಾಕ್ಕೊಂಡಿದ್ದೀನಿ. ನಂತರ 5 ಚೈನ್, ನಂತರ ಮತ್ತೆ 4 ಚೈನನ್ನು 5 ಟೈಮ್ ಹಾಕ್ಕೊಂಡು 5 ಚೈನನ್ನು 1 ಟೈಮ್ ಹಾಕ್ಕೊಂಡು ಎಂಡಿಂಗ್ನಲ್ಲಿ 4 ಚೈನ್ನ 3 ಟೈಮ್ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ ಸೇಮ್ ಕಲರ್ ಥ್ರೆಡ್ಡನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ನಲ್ಲಿ ಪಿಂಕ್ ಕಲರ್ನ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅದೇ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಬೇಕಾದ್ರೆ ಥ್ರೆಡ್ಡನ್ನು ನಾವು ಲೂಸಾಗಿ ಲಾಕ್ ಮಾಡೋದು ಬೇಡ, ಏಕೆಂದರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ನಂತರ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ 4 ಚೈನ್ನ ಹಾಕ್ಕೊಂಡು ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಮತ್ತೆ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೋಬೇಕು. ನಂತರ ನಾವು 4 ಚೈನನ್ನು 3rd ಟೈಮ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾ ಇಲ್ಲ, ತ್ರಿಬಲ್ ಕ್ರೋಶವನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೋಬೇಕು. 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1 ಅಂತ ನಾವು ಥ್ರೆಡ್ಡನ್ನು 3 ಟೈಮ್ ಲಾಕನ್ನು ಮಾಡ್ಕೋಬೇಕು. ಸೊ ಇಲ್ಲಿ 5 ಚೈನ್ನ ಒಳಗಡೆ ಎಷ್ಟು ತ್ರಿಬಲ್ ಕ್ರೋಶಗಳನ್ನು ಫಿಲ್ ಮಾಡೋದಕ್ಕಾಗುತ್ತೆ ಅಷ್ಟನ್ನು ನಾವು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ 14 ತ್ರಿಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು 4 ಚೈನ್ನ ಪಕ್ಕದಲ್ಲಿರುವಂಥ 4 ಚೈನ್ನ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ ತ್ರಿಬಲ್ ಕ್ರೋಶ ಆರ್ಚ್ ಬಂದ್ಬಿಟ್ಟು. ನೆಕ್ಸ್ಟ್ ಅದರ ನಂತರ ನಾನಿಲ್ಲಿ ಮತ್ತೆ 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು ಲಾಕ್ನ ಮೇಲೆ ಲಾಕ್ ಮಾಡಿದ ನಂತರ ಮತ್ತೆ 4 ಚೈನನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಏಕೆಂದರೆ ನಾನಿಲ್ಲಿ 4 ಚೈನನ್ನು 5 ಟೈಮ್ ಹಾಕ್ಕೊಂಡಿದ್ದೆ. ಸೊ ನಂತರ ನಾವು ಮತ್ತೆ 4 ಚೈನನ್ನು ಇನ್ನೊಂದು ಸರಿ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಡೈರೆಕ್ಟಾಗಿ 5 ಚೈನ್ನ ಒಳಗಡೆ ನಾವು ತ್ರಿಬಲ್ ಕ್ರೋಶವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ನಲ್ಲಿ 5 ಚೈನ್ನ ಒಳಗಡೆ 14 ತ್ರಿಬಲ್ ಕ್ರೋಶವನ್ನು ಮಾಡಿರೋದ್ರಿಂದ ಇದರಲ್ಲೂ ಅಷ್ಟೇ ಫೋಲ್ ಡಿಸೈನ್ ನಾವು 5 ಚೈನ್ನ ಒಳಗಡೆ 14 ತ್ರಿಬಲ್ ಕ್ರೋಶವನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಇನ್ ಕೇಸ್ ನೀವು 13 ಮಾಡ್ಕೊಂಡಿದ್ರೆ 13ನೇ ಕಂಪ್ಲೀಟಾಗಿ ಹೋಲ್ ಡಿಸೈನ್ ಮಾಡ್ತಾ ಹೋಗಬೇಕು. ನಂತರ ಡಿಸೈನ್ ರೆಡಿಯಾಗಿದೆ. ಆರ್ಚ್ ಬಂದ್ಬಿಟ್ಟು ಅದನ್ನು 4 ಚೈನ್ನ ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಈ ರೀತಿ ಸೆಕೆಂಡ್ ಸ್ಟೆಪ್ ರೆಡಿಯಾಗಿದೆ ಫ್ರೆಂಡ್ಸ್. ನಂತರ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 4 ಚೈನ್ನ ಲಾಕ್ನ ಮೇಲೆ ನಾವು 4 ಚೈನ್ನ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೋಬೇಕು. ಡಿಸೈನ್ನ ಎಂಡ್ ಮಾಡಿದ್ದೀನಿ, ಅಂದರೆ ಥ್ರೆಡ್ಡನ್ನು ಕಟ್ ಮಾಡಿ ಥ್ರೆಡ್ ಕಲರ್ನ ಡಿಸೈನ್ನ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ನಲ್ಲಿ ನಾನು ಗೋಲ್ಡ್ ಕಲರ್ ಆರಳೆ ದಾರವನ್ನು ತೊಗೊಂಡು ಲಾಕ್ನ ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಲಾಕ್ ಮಾಡಿದ್ವಲ್ಲ ಲಾಕ್ನ ಮೇಲೆ ಲಾಕನ್ನು ಮಾಡಿಕೊಂಡು ನಂತರ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನಂತರ ನೋಡಿ ತೋರಿಸ್ತೀನಿ. ನಂತರ 2 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ಪಕ್ಕದಲ್ಲಿರುವಂಥ 4 ಚೈನ್ನ ಲಾಕ್ನ ಒಳಗಡೆ ನಾವು
2 ಚೈನ್ಗಳನ್ನು ಲಾಕ್ ಮಾಡಿ ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ನಾವು ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅದರ ಮೇಲೆ ಚೈನ್ಗಳು ಕ್ರಿಯೇಟ್ ಆಗಿರುತ್ತೆ. ಪ್ರತಿಯೊಂದು ಚೈನ್ ಹೋಲ್ನ ಮೇಲೆ ಒಂದೊಂದು ನಾವು ಡಬಲ್ ಕ್ರೋಶವನ್ನು ಈ ರೀತಿ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತೀನಿ. ಸ್ಟಾರ್ಟಿಂಗ್ನಲ್ಲಿ ಒಂದು ಡಬಲ್ ಕ್ರೋಶ ಮಾಡಿದೆ, ನಂತರ ಅದೇ ಸೇಮ್ ಪಕ್ಕದಲ್ಲಿರುವಂಥ ನೆಕ್ಸ್ಟ್ ಚೈನ್ ಹೋಲ್ನ ಮೇಲೆ ಹಾಗೆಯೇ ಪ್ರತಿಯೊಂದು ಚೈನ್ ಹೋಲ್ನ ಮೇಲೆ ಈ ರೀತಿ ಡಬಲ್ ಕ್ರೋಶವನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕು. ಅಂದರೆ ನಾವು ಇಲ್ಲಿ 14 ತ್ರಿಬಲ್ ಕ್ರೋಶ ಮಾಡಿದ್ದೀವಲ್ಲ, ಸೊ ಪ್ರತಿಯೊಂದು ತ್ರಿಬಲ್ ಕ್ರೋಶದ ಮೇಲೆ ಒಂದೊಂದು ಚೈನ್ ಹೋಲ್ಗೆ ನಾವು ಈ ರೀತಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಇದೇ ರೀತಿ ಕಂಪ್ಲೀಟಾಗಿ ಹೋಲ್ ಆರ್ಚನ್ನ ನಾವು ಇದೇ ರೀತಿ ಡಬಲ್ ಕ್ರೋಶದಿಂದ ನಾವು ಫಿಲ್ ಮಾಡ್ತಾ ಹೋಗ್ತಾ ಇರಬೇಕು. ಕಂಪ್ಲೀಟಾಗಿ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ಡಬಲ್ ಕ್ರೋಶವನ್ನು ಫಿಲ್ ಮಾಡಿದ ನಂತರ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ನಂತರ ನಾವು ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಇದನ್ನು ಡಬಲ್ ಕ್ರೋಶವನ್ನು ಆರ್ಚನ್ನ ಲಾಕ್ ಮಾಡಿಕೊಂಡು ನಂತರ ಹಾಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನಂತರ 2 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ 2 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ಹಾಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಹಾಗೆಯೇ ಮತ್ತೆ 2 ಚೈನ್ನ ಹಾಕ್ಕೊಂಡು 4 ಚೈನ್ನ ಒಳಗಡೆ 2 ಚೈನ್ನ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ತ್ರಿಬಲ್ ಕ್ರೋಶನ ಆರ್ಚ್ನ ಮೇಲೆ ಇರುವಂತಹ ಪ್ರತಿಯೊಂದು ಚೈನ್ನ ಒಳಗಡೆ ನಾವಿಲ್ಲಿ ಡಬಲ್ ಕ್ರೋಶವನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಈಗಾಗಲೇ ತೋರಿಸಿದ್ದೀನಿ ಒಂದು ಆರ್ಚ್ನ ಮೇಲೆ ಡಬಲ್ ಕ್ರೋಶವನ್ನು ಹೇಗೆ ಹಾಕೋದು ಅಂತ. ಸೊ ಅದೇ ರೀತಿ ಸೇಮ್ ಕಂಟಿನ್ಯೂ ಹೋಲ್ ಡಿಸೈನ್ನ ಇದೇ ರೀತಿ ಮಾಡ್ತಾ ಹೋಗಬೇಕು. ನಂತರ ಪಕ್ಕದಲ್ಲಿರುವಂಥ 4 ಚೈನ್ಗೆ ಆರ್ಚನ್ನು ಲಾಕನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶದ ಆರ್ಚನ್ನು ಲಾಕ್ ಮಾಡಿ ನಂತರ ಹಾಗೆಯೇ ಮತ್ತೆ ಪಕ್ಕದಲ್ಲಿರುವಂಥ 4 ಚೈನ್ನ ಮೇಲೆ 2 ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಹಾಗೆ ಡಿಸೈನ್ನ ನೋಡಿ ಮತ್ತೆ 4 ಚೈನನ್ನು ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ನಾವು ಇದನ್ನು ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿಬಿಟ್ಟು ನಾವು ಸಿಸರ್ನಲ್ಲಿ ರಿಮೂವ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ರಿಮೂವ್ ಮಾಡಬೇಕು. ನಂತರ ಈ ರೀತಿ ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಗ್ರೀನ್ ಕಲರ್ 6 ದಾರವನ್ನು ತೊಗೊಂಡಿದ್ದೀನಿ. ಲಾಕ್ನ ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ 6 ದಾರವನ್ನು ಲಾಕ್ ಮಾಡ್ಕೊಳ್ಳೋಣ ಗ್ರೀನ್ ಕಲರ್ನ. ನಂತರ ಹಾಗೆಯೇ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ನಾವು ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡೆ 4 ಚೈನ್ನ ಲಾಕ್ನ ಮೇಲೆ ಗ್ರೀನ್ ಕಲರ್ ದಾರವನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಕ್ಕದಲ್ಲಿರುವಂಥ 2 ಚೈನ್ ನಾವು ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ನಾನು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬಟ್ ಲಾಕ್ ಮಾಡೋದು ಬೇಡ. ಪಕ್ಕದಲ್ಲಿರುವಂಥ ಚೈನ್ ಹೋಲ್ನ ಮೇಲೆ ನಂತರ ಹೀಗೇ ಇದನ್ನು ಸಿಂಗಲ್ ಕ್ರೋಶದ ಮೂಲಕ ಲಾಕ್ ಮಾಡ್ಕೊಳ್ಳೋಣ. ನಂತರ ಬೀಡ್ ಹಾಕ್ತಲೇ ಹಾಗೆಯೇ ಪ್ರತಿಯೊಂದು ಒಂದೊಂದಕ್ಕೂ ನಾವು ಸಿಂಗಲ್ ಕ್ರೋಶವನ್ನು ದಿಂದ ಲಾಕನ್ನು ಮಾಡ್ಕೋಬೇಕು. ಹೇಗೆ ಅಂದರೆ ನೋಡಿ ತೋರಿಸ್ತೀನಿ. ಒಂದು ಬೀಡನ್ನು ಹಾಕ್ಕೊಂಡೆ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ಇದನ್ನು ಲಾಕ್ ಮಾಡೋದು ಬೇಡ. ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಇದನ್ನು ಸಿಂಗಲ್ ಕ್ರೋಶದ ಮೂಲಕ ಲಾಕ್ ಮಾಡಬೇಕು. ನಂತರ ಬೀಡ್ ಹಾಕ್ತಲೇ ಹಾಗೆಯೇ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ ಒಂದು ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಪ್ರತಿಯೊಂದಕ್ಕೂ ಸಹ ನಾವು ಒಂದು ಬೀಡನ್ನು ಹಾಕ್ಕೋಬೇಕು. ನೋಡಿ ತೋರಿಸ್ತೀನಿ. ಬೀಡ್ ಹಾಕಿದ ನಂತರ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶದ ಮೂಲಕ ಲಾಕ್ ಮಾಡ್ಕೋಬೇಕು. ನಂತರ ಬೀಡ್ ಹಾಕ್ತಲೇ ಹಾಗೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ನಂತರ ಒಂದು ಬೀಡ್ ಹಾಕಬೇಕು. ನಂತರ ಬೀಡ್ ಹಾಕ್ತಲೇ ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಅದನ್ನು ಲಾಕನ್ನು ಮಾಡ್ಕೊತೀನಿ. 4 ಚೈನ್ನ ಒಳಗಡೆ ಲಾಕ್ ಮಾಡಿ ಮತ್ತೆ 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಲಾಕನ್ನು ಮಾಡಿಕೊಂಡೆ. ತುಂಬ ಕ್ಯೂಟಾಗಿರುವಂತಹ ಆರ್ಚ್ ರೆಡಿಯಾಗಿದೆ. ನಂತರ ಡಿಸೈನ್ ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಪಕ್ಕದಲ್ಲಿರುವಂತಹ 2 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಸ್ಲೈಡ್ ಮಾಡ್ಕೊಳ್ಳೋಣ. ನಂತರ ಚೈನ್ ಹೋಲ್ಗೆ ಪಕ್ಕದಲ್ಲಿರುವಂತಹ ಚೈನ್ಗೆ ನಾವು ಇದನ್ನು ಸಿಂಗಲ್ ಕ್ರೋಶದ ಮೂಲಕ ಲಾಕ್ ಮಾಡ್ಕೊಳ್ಳೋಣ. ನಂತರ ಬೀಡ್ ಹಾಕ್ತಲೇ ಹಾಗೆಯೇ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನಂತರ ಈಗ ಮತ್ತೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಹಾಕಿ ಪಕ್ಕದಲ್ಲಿ ಹಾಗೆಯೇ ನಾವು ಟ್ರಿಬಲ್ ಕ್ರೋಶ ಮಾಡಿದ ಚೈನ್ ಹೋಲ್ಗೆ ಲಾಕನ್ನು ಮಾಡ್ಕೋಬೇಕು. ನಂತರ ಹೋಲ್ ಡಿಸೈನ್ ಇದೇ ರೀತಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಅದನ್ನು ಪಕ್ಕದಲ್ಲಿರುವಂಥ 4 ಚೈನ್ಗೆ ನಾವು ಇದನ್ನು ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿದ ನಂತರ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್.
4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ನಾವು ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡೆ ಲಾಕ್ ಮಾಡಿಕೊಂಡೆ, ನಂತರ ಹಾಗೆ ಮತ್ತೆ 4 ಚೈನನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಥ್ರೆಡ್ಡನ್ನು ಕಟ್ ಮಾಡೋದು ಬೇಡ. ನಂತರ ರಿವರ್ಸ್ ತಿರುಗಿಸ್ಕೊಂಡು ಬ್ಯಾಕ್ ಸೈಡ್ಗೆ 4 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನಂತರ ಅಲ್ಲಿಂದಲೇ ನಾವು 3 ಚೈನ್ಗಳನ್ನು ಹಾಕ್ಕೊಂಡು ನಾವು ಪ್ರತಿಯೊಂದು ನಾವು ಬೀಡ್ನ ಪಕ್ಕದಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆಗೆ 3 ಚೈನನ್ನು ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, ಮತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. 3 ಚೈನನ್ನು ಹಾಕ್ಕೊಂಡಿದ್ದೀನಿ. ನಂತರ ಬೀಡ್ನ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಸಿಂಗಲ್ ಕ್ರೋಶೆನ ಮೇಲೆ ನಾವು ಇದನ್ನು 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಪ್ರತಿಯೊಂದು ಬೀಡ್ನ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಗೆ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ತಾ ಹೋಗಬೇಕು. ಹೋಲ್ ಡಿಸೈನ್ ಇದೇ ರೀತಿ ಬೀಡ್ನ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಗೆ ನಾವು 3 ಚೈನ್ನ ಹಾಕ್ಕೊಂಡು ಬೀಡನ್ನು ಇದು 3 ಚೈನ್ ಕವರ್ ಮಾಡ್ತಾ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್. ಸೊ ಇದೇ ರೀತಿ ಕಂಪ್ಲೀಟಾಗಿ ನಾವು ಈ ಹೋಲ್ ಡಿಸೈನ್ನ ಆರ್ಚಿದ ಮೇಲೆ ನಾವು ಈ ರೀತಿ ಮಾಡ್ತಾ ಹೋಗಬೇಕು. ನಂತರ ಅದನ್ನು ಹಾಗೆಯೇ ಲಾಕನ್ನು ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡಿದ್ವಲ್ಲ, ಲಾಕ್ ಮಾಡಿದ ನಂತರ 4 ಚೈನ್ನ ಲಾಕ್ನ ಮೇಲೆ 4 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡ್ವಿ, 4 ಚೈನ್ನ ಲಾಕ್ನ ಮೇಲೆ ನಾವು ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದಲೇ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಬೀಡ್ನ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಯ ಮೇಲೆ ನಾವು ಈ 3 ಚೈನನ್ನು ಲಾಕನ್ನು ಮಾಡ್ಕೋಬೇಕು. ಪ್ರತಿಯೊಂದು ಬೀಡ್ನ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಗೆ ಇದೇ ರೀತಿ 3 ಚೈನ್ನ ಹಾಕ್ಕೊಂಡು ನಾವು ಪ್ರತಿಯೊಂದು 3 ಚೈನ್ನ ಮೇಲೆ ನಾವು ಇದನ್ನು ಲಾಕನ್ನು ಮಾಡ್ತಾ ಹೋಗಬೇಕು. ಹೋಲ್ ಡಿಸೈನ್ ಇದೇ ರೀತಿ ನಾವು ಫಿಲ್ ಮಾಡ್ತಾ ಹೋಗಬೇಕು. 3 ಚೈನನ್ನು ಸಿಂಗಲ್ ಕ್ರೋಶೆಯ ಮೇಲೆ ನಾವು ಇದನ್ನು ಇದೇ ರೀತಿ ಲಾಕನ್ನು ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ರೆಡಿ ಆದ ನಂತರ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಲಾಕ್ನ ಮೇಲೆ ನಾವು ಇದೆಲ್ಲ ನಾವು ಮಾಡ್ತಾ ಇರೋದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಡಿಸೈನ್ನ. ನಂತರ ತೋರಿಸ್ತೀನಿ. ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ಗಳನ್ನು ಹಾಕ್ಕೊಂಡು ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು. ಎಂಡನ್ನು ಮಾಡೋದಕ್ಕೋಸ್ಕರ ಒಂದು ಚೈನ್ ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಸಿಸರ್ನಲ್ಲಿ ಥ್ರೆಡ್ನ ರಿಮೂವ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು. ಈ ರೀತಿ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಬ್ರೈಡಲ್ ಲುಕ್ಕನ್ನು ಕೊಡುವಂತಹ ಒಂದು ಗ್ರ್ಯಾಂಡ್ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್, ಕ್ರೋಶಾ ಕುಚ್ಚು ಡಿಸೈನ್, ಕ್ರೋಚೆಟ್ ಡಿಸೈನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇದು ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ನೋಡೋಣ. ನಾನು ಗೋಲ್ಡ್ ಕಲರ್ನಲ್ಲಿ 127ನಲ್ಲಿ ಡಬಲ್ ಅಂದರೆ ಫೋಲ್ಡಿಂಗ್ನಲ್ಲಿ 247ನಲ್ಲಿ ಕುಚ್ಚು ರೆಡಿಯಾಗಿದೆ ಫ್ರೆಂಡ್ಸ್. ಕ್ಯೂಟಾಗಿರುವಂತಹ ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಈ ರೀತಿ ಕಾಣಿಸ್ತಾ ಇದೆ. ಟ್ರಿಪಲ್ ಕಲರ್ನಲ್ಲಿ ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೃಹಿಣಿಯ ಕಲಿಕೆ ಚಾನಲ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬನ್ನು ಮಾಡಿ ಫ್ರೆಂಡ್ಸ್. ಬೆಲ್ ಐಕನ್ನ ಆನ್ ಮಾಡಿ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹೀಗೆ ವೀಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.